ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಲೋಕನಾಥ್ ಹೂಗಾರ್. ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಗೆ ನೆರವು ನೀಡಿದ ಆರೋಪದಲ್ಲಿ 39 ವರ್ಷದ ನೌಷದ್ ಅಲಿಯಾಸ್ ಚೋಟೆ ನೌಷದ್ನನ್ನು ನಿನ್ನೆ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ನಗರದ ಕೆಆರ್ ಪುರಂನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಆರೋಪಿ ಮಹಿಳಾ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಹೋಟೆಲ್ ನಡೆಸುತ್ತಿದ್ದ. ಈತನ ವಿರುದ್ಧ ಸೂರತ್ಕಲ್, ಬಜ್ಪೆ, ಮೂಡುಬಿದಿರೆ, ಮಂಗಳೂರು, ಉತ್ತರ ಬಾಂಟ್ವಾಳ ಗ್ರಾಮಾಂತರ ಠಾಣೆಗಳಲ್ಲಿ 6 ಪ್ರಕರಣಗಳು ದಾಖಲಾಗಿವೆ. ಘಟನೆ ಬಳಿಕ ಆರೋಪಿ ಹೋಟೆಲ್ ಬಂದ್ ಮಾಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕಾಲು ಜಾರಿ ಬಾವಿಗೆ ಬಿದ್ದು 2 ಬಾಲಕರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಯಾದಗಿರಿಯ ಮೊಟ್ನಳ್ಳಿಯಲ್ಲಿ ನಡೆದಿದೆ. ಬಟ್ಟೆ ತೊಳೆಯಲೆಂದು ಬಾವಿಗೆ ತೆರಳಿದ್ದ ವೇಳೆ ಈ ದುರ್ಘಟನೆ ನಡೆದಿದ್ದು 17 ವರ್ಷದ ವೈಶಾಲಿ, 16 ವರ್ಷದ ನವಿತಾ ಮೃತ ದುರ್ದೈವಿಗಳಾಗಿದ್ದಾರೆ. ಗುರುವಾರ ಈ ಘಟನೆ ಸಂಭವಿಸಿದ್ದು ಸ್ಥಳದಲ್ಲಿ ರಕ್ಷಣೆ ಮಾಡಲು ಯಾರೂ ಇರಲಿಲ್ಲ. ನಂತರ ಬೇರೆ ಗ್ರಾಮಸ್ಥರು ಬಾವಿಯ ಬಳಿ ಬಂದು ನೋಡಿ ಶವವನ್ನು ಹೊರತೆಗೆದಿದ್ದಾರೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವದಲ್ಲಿ ಈಗ ಮತ್ತೆ ಕೊರೋನಾ ಆತಂಕ ಎದುರಾಗಿದೆ. ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಆರ್ಭಟಿಸುತ್ತಿದೆ. ಸಿಂಗಾಪುರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ ಹೆಚ್ಚಳವಾಗುತ್ತಿದ್ದು ಹಾಂಗ್ಕಾಂಗ್ನಲ್ಲಿ ಈಗಾಗಲೇ ಕೋವಿಡ್ ಗರಿಷ್ಠ ಮಟ್ಟ ತಲುಪಿದೆ. ಹಾಂಗ್ಕಾಂಗ್ನಲ್ಲಿ ದಿನ ಕಳೆದಂತೆ ಪರಿಸ್ಥಿತಿ ಹದಗೆಡುತ್ತಿದೆ. ಮೇ 3ರ ತನಕ ಕೊರೋನಾ ಸೋಂಕಿಗೆ 31 ಜನ ಬಲಿಯಾಗಿದ್ದಾರೆ. ಸಿಂಗಾಪುರದಲ್ಲೂ ಕೋವಿಡ್ ಸೋಂಕಿತರ ಸಂಖ್ಯೆ 28ರಷ್ಟು ಏರಿಕೆಯಾಗಿವೆ. ಸದ್ಯ 14,200 ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದು ಆಸ್ಪತ್ರೆಗೆ ಸೇರುವವರ ಸಂಖ್ಯೆ 30% ಹೆಚ್ಚಳವಾಗಿದೆ. ಪಾಕಿಸ್ತಾನಕ್ಕೆ ರಫ್ತಾಗುತ್ತಿದ್ದ ಕರ್ನಾಟಕದ ವಿಶೇಷ ವೀಳ್ಯದೆಲೆಗಳನ್ನು ಬಂದ್ ಮಾಡಲಾಗಿದೆ. ಪಾಕ್ ವಿರುದ್ಧ ರಾಜ್ಯದ ರೈತರು ಕೂಡ ಸಮರ ಸಾರಲು ಸಜ್ಜಾಗಿದ್ದಾರೆ. ಉತ್ತರ ಕನ್ನಡದ ಹೊನ್ನಾವರ, ಶರಾವತಿ ತೀರದಲ್ಲಿ ಬೆಳೆಯುವ ವಿಶೇಷ ಖಾರ ವೀಳ್ಯದೆಲೆಗೆ ಪಾಕಿಸ್ತಾನದಲ್ಲಿ ಭಾರಿ ಬೇಡಿಕೆ ಇತ್ತು. ಪಾಕಿಸ್ತಾನದಲ್ಲಿ ರಾಣಿ ವೀಳ್ಯದೆಲೆ ಎಂದೇ ಫೇಮಸ್ ಆಗಿತ್ತು. ನಿತ್ಯ ಹೊನ್ನಾವರ, ಹೊಸಕಳಿಯಿಂದ ಟನ್ಗಟ್ಟಲೆ ವೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡುತ್ತಿದ್ದ ದಲ್ಲಾಳಿಗಳ ಜೊತೆ ವ್ಯಾಪಾರ ಬಂದ್ ಮಾಡಲು ರಾಜ್ಯ ರೈತರು ತೀರ್ಮಾನಿಸಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಡೋಂಗಿ ಬಾಬಾನಿಂದ ಲೇಡಿ ಕಾನ್ಸ್ಟೇಬಲ್ಗೆ ವಂಚನೆಯಾಗಿದೆ. ಡೋಂಗಿ ಬಾಬಾ ಹೇಮಂತ್ ಭಟ್ನಿಂದ ಲೇಡಿ ಕಾನ್ಸ್ಟೇಬಲ್ಗೆ ವಂಚನೆ ಮಾಡಲಾಗಿದೆ. ಸ್ನೇಹಿತ್ ಮನ್ಸೂರ್ನಿಂದ ಲೇಡಿ ಕಾನ್ಸ್ಟೇಬಲ್ಗೆ ಹೇಮಂತ್ ಪರಿಚಯವಾಗಿತ್ತು. ಅನಾರೋಗ್ಯದ ಕಾರಣದಿಂದ ಬಾಬಾ ಹತ್ತಿರ ತೆರಳಿದಾಗ ನಿಂಬೆಹಣ್ಣು, ನವಿಲುಗರಿಯಿಂದ ಮಂತ್ರ ಹಾಕಿ ನಿಮ್ಮ ದೇಹದಲ್ಲಿ 15 ಆತ್ಮಗಳಿವೆ, ಇದನ್ನು ಸರಿಪಡಿಸಲು 5 ಲಕ್ಷ ಹಣ ಖರ್ಚಾಗುತ್ತದೆ ಎಂದು ಹೇಳುತ್ತಾನೆ. ಇದನ್ನೇ ನಂಬಿ ಲಕ್ಷ ಹಣ ಸುರಿದಿದ್ದ ಲೇಡಿ ಕಾನ್ಸ್ಟೇಬಲ್ಗೆ ಈಗ ವಂಚನೆಯಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣದಿದ್ದಾಗ ಡೋಂಗಿ ಬಾಬಾನ ಬಣ್ಣ ಬಯಲಾಗಿದ್ದು ಸದ್ಯ ಆಡುಗೋಡು ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ದೂರು ದಾಖಲಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.